ನಮಗೆ ಉದಾಸೀನ ಮಾಡಿದ್ರೆ ನಾವು ಬೇಜಾರು ಹಾಕಿದ್ದಿಲ್ಲ, ಕೊಡೋಕ್ಕಾಗಲ್ಲ ಅಂದರೂ ನಾವು ಬೇಜಾರು ಹಾಕಿದ್ದಿಲ್ಲ. ಆದರೆ ಏಕಾಏಕಿ ಕಾನೂನನ್ನು ಮೀರಿಬಿಟ್ಟು ಯಾವುದೇ ಮುನ್ಸೂಚನೆ ಕೊಳ್ಳಾರ್ದೆ ಯಾವುದೇ ಅನೌನ್ಸ್ಮೆಂಟ್ ಮಾಡಲಾರ್ದೇ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಡಿಸೆಂಬರ್ 10ನೇ ತಾರೀಕು ಇದೆಯಲ್ಲ, ಅದು ನಮ್ಮ ಜನರಿಗೆ ಒಂದು ರೀತಿ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಮತ್ತೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಒಂದು ಕಡೆ ಕೂಡಿ ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಣೆ ಮಾಡಕತ್ತೀವಿ. ಅದರ ಅಂಗವಾಗಿ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಗಾಂಧಿ ಭವನದಿಂದ ಒಂದು ಪಂಚಮಸಾಲಿ ಮೌನ ಪಥ ಸಂಚಲನ ಅಂತೇಳಿ ನಾವು ಬಾಯಿಗೆ ಮತ್ತು ಎಡಗೈಗೆ ಕರಿಬಟ್ಟೆಯನ್ನು ಕಟ್ಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಚೆನ್ನಮ್ಮನ ಧ್ವಜ ಇಟ್ಕೊಂಡು ಒಂದು ಮೌನ ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಯಾಕೆಂದರೆ ಆ ದಿನವನ್ನೇ ಮರೆಯೋದು ಬೇಡ. ಯಾವ ರೀತಿಯಾಗಿ 1980ರ ನರಗುಂದ ರೈತರ ಹೋರಾಟವನ್ನು ಪ್ರತಿ ವರ್ಷ ನಮ್ಮ ರೈತರು ನರಗುಂದ ಬಂಡಾಯ ಅಂತ ಆಚರಣೆ ಮಾಡ್ತಾರೆ. ಅದೇ ಥರನಾಗಿ ನಾವು ಸಹ ಮೀಸಲಾತಿ ಸಿಗೋವರೆಗೂ ಡಿಸೆಂಬರ್ 10ರ ದಿನವನ್ನು ನಮ್ಮ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ಆಚರಣೆ ಮಾಡಿ ಆ ನೋವನ್ನು ನುಂಗ್ಕೊಂಡು ಮುಂದೆ ಮೀಸಲಾತಿನ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾವುದೇ ಸರ್ಕಾರ ಯಾವುದೇ ಪಕ್ಷದವರು ಈ ರೀತಿಯಾಗಿ ಮೀಸಲಾತಿ ಕೇಳುವಂಥ ಸಂದರ್ಭ ಯಾವುದೇ ಪ್ರಾಮಾಣಿಕವಾದ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ದೌರ್ಜನ್ಯ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರವಾಗಿ ಮತ್ತು ಅವತ್ತೇನು ನಮ್ಮ ಹೋರಾಟ ಹತ್ತಿಕ್ಲಿಂಗ್ ಲಾಠಿ ಚಾರ್ಜ್ ಮಾಡಿದ್ದಾರೆ. ನಮ್ಮ ಮೀಸಲಾತಿ ಸಿಗೋವರೆಗೂ ಯಾವ ಕಾರಣಕ್ಕೂ ನಾವು ನಿಲ್ಲಲಿ, ಹೋರಾಟ ನಾನು ನಿರಂತರ ಮಾಡ್ತೀವಿ ಅಂತ 3 ಸಂದೇಶವನ್ನು ತಿಳಿಸ್ಲಿಕ್ಕೋಸ್ಕರವಾಗಿಯೇ ಅವತ್ತು ಮೌನ ಪಥ ಸಂಚಲನವನ್ನು ಮಾಡಲಾಗ್ತದೆ. ಹಾಗಾಗಿ ಆ ಡಿಸೆಂಬರ್ 10ನೇ ತಾರೀಕು ಅದನ್ನು ಮರೆಯೋದು ಬೇಡ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸಮಯದ ಕೊರತೆಯಿಂದ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಹಾವೇರಿ ಜಿಲ್ಲೆಯ ವತಿಯಿಂದಲೇ ಇಡೀ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ಹೇಳ್ತೀವಿ, ಪ್ರತಿಯೊಬ್ಬ ಪಂಚಮಸಾಲಿಗಳು ತಾವೆಲ್ಲರೂ ಸಹ ಮನೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರ ಮೂಲಕವಾಗಿ ಮೌನವಾಗಿ ನಮ್ಮ ಆ ಘಟನೆಯನ್ನು ಖಂಡಿಸಿ ಆ ರೀತಿಯಾಗಿರ್ತಕ್ಕಂಥ ಪಥಸಂಚಲನ ಮಾಡಿ ಮುಂದೆ ಮೀಸಲಾತಿನ ಪಡೆಯುವಂಥ ಹಿನ್ನೆಲೆ ನಿರಂತರವಾಗಿರ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ನಾನು ಮನವಿ ಮಾಡ್ತಾ, ಇಲ್ಲಿ ನಮ್ಮೆಲ್ಲ ಸಂಘಟನೆಗಳು ವಿವಿಧ ಘಟಕಗಳೆಲ್ಲ ಪದಾಧಿಕಾರಿಗಳಿದ್ದಾರೆ, ಅವರು ಸಹ ನಾಳೆಯಿಂದ ಕಾರ್ಯೋನ್ಮುಖರಾಗಿ ಹೆಚ್ಚಿನ ಸಂಖ್ಯೆಯ ಜನ ಕರೆತರಲಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ಮತ್ತು ಈಗಾಗಲೇ ಸಂಬಂಧಪಟ್ಟಾಗೆ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸರ ಜೊತೆ ಮಾತಾಡಿ ಅವರು ಸಹ ಒಂದು ಸ್ಥಳ ನಿಗದಿ ಮಾಡ್ತೀವಿ ಅಂದರೆ ಆ ಜಿಲ್ಲಾಧಿಕಾರಿ ಯಾವ ಸ್ಥಳ ತೋರಿಸ್ತಾರೋ ಗಾಂಧಿ ಭವನದಲ್ಲಿ ಮೊದಲು ಸೇರ್ತೀವಿ, ಅಲ್ಲಿಂದ ನಡ್ಕೊಂತ ಹೋಗ್ತೀವಿ. ಜಿಲ್ಲಾಧಿಕಾರಿಗಳು ಸತ್ಯಾಗ್ರಹಕ್ಕೆ ಯಾವ ಸ್ಥಳ ತೋರಿಸ್ತಾರೆ ಅಲ್ಲಿ ಹೋಗಿ ಸಂಜೆವರೆಗೂ ಸತ್ಯಾಗ್ರಹ ಮಾಡಿಕೊಂಡು ಮತ್ತೆ ನಮ್ಮ ಹೋರಾಟವನ್ನು ಅವತ್ತು ಸಮರ್ಪಗೊಳಿಸ್ತೀವಿ. ಮತ್ತು ಮೀಸಲಾತಿ ಹೋರಾಟ ನಾವು ಲೆಟ್ರ್ ಕೊಟ್ಟು ಸುವರ್ಣ ವಿಧಾನಸೌಧಕ್ಕೆ ಲೆಟ್ರ್ ಕೊಟ್ಟೇವಿ. ಅವ್ರ ಜಿಲ್ಲಾಧಿಕಾರಿಗಳಲ್ಲಿ 144 ಸೆಕ್ಷನ್ ಐತಿ ಅಂತಾರೆ. ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿದಾರಂತೆ ಎಲ್ಲ ಹೋರಾಟಗಾರರಿಗೆ. ಅವ್ರು ಎಲ್ಲಿ ತೋರಿಸ್ತಾರೆ ಆ ಜಾಗ, ಯಾವ ಜಾಗ ನಿಗದಿ ಮಾಡಿಲ್ಲ ಆ ಜಾಗದಲ್ಲಿ ಹೋಗಿ. ಈಗ ತಮ್ಮ ಹೋರಾಟದಿಂದಾಗಿ ನಿಮ್ಮ ಪಂಚಮಸಾಲಿ ಸಮುದಾಯ ರಾಜಕೀಯವಾಗಿ ಅತಂತ್ರ ಆಗ್ತಿದೆ ಅನ್ನೋ ಒಂದು ಆರೋಪ ರಾಜಕೀಯವಾಗಿ ಅತಂತ್ರ ಆಗ್ತಿದೆ. ಇಲ್ಲ, ರಾಜಕೀಯವಾಗಿ ಒಂದೇ ನಿಮಿಷ ಪ್ರಶ್ನೆ ಕಳೆದ ಬಾರಿ ತಾವು ಏನು ಹೋರಾಟ ಮಾಡಿದ್ರಿ ಅದು ರಾಜ್ಯ ಚುನಾವಣೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿದೆ. ಯಾರೇನೇ ಅಲ್ಲ ಅಂದ್ರೂ ಕೂಡ ಕಾಂಗ್ರೆಸ್ಸಿಗೆ ವರದಾನವಾಗಿತ್ತು. ಆದರೆ ಈಗ ನೀವು ಮಾಡ್ತಿರೋ ಮತ್ತು ಹೋರಾಟದಿಂದಾಗಿ ಈಗ ಯಾವ ಪಕ್ಷದಲ್ಲಿ ತಮ್ಮ ಬೆಂಬಲ ಕೊಡಬೇಕು ಅನ್ನೋದೇ ನಿಮ್ಮ ಸಮುದಾಯದವರಿಗೆ ಬಹಳ. ಇಲ್ಲ, ಈ ಪಕ್ಷದ ಬೆಂಬಲ ಅಲ್ಲ, ಯಾವ ವ್ಯಕ್ತಿ ಹೋರಾಟ ದುಡಿತಾನೋ ಅವನಿಗೆ ಬೆಂಬಲ ಕೊಡ್ತಾರೆ. ಯಾವ ವ್ಯಕ್ತಿ ಹೋರಾಟವನ್ನು ದುರುಪಯೋಗ ಪಡಿಸ್ಕೊಂಡು ಈ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಡಲ್ಲ. ನಿಮ್ಮ ಜೊತೆಗಿದ್ದವರೇ ಬೇರೆ ಅಲ್ಲ, ಅವ್ರು ನೋಡ್ರಿ ಅದು ಹೆಂಗಿರುತ್ತಪ್ಪ ಅಂದ್ರೆ ಯಾವುದೇ ಹೋರಾಟ ಇದ್ದಾಗ ಅವರು ಮಾಜಿಗಳಿದ್ದಾಗ ಹೋರಾಟಕ್ಕೆ ಧುಮುಕ್ತಾರೆ. ಅಧಿಕಾರ ಬಂದಮೇಲೆ ಸಹಜವಾಗಿ ಅವ್ರ ಪಕ್ಷ, ಅವ್ರ ಸಿದ್ಧಾಂತ, ಅವರೊಂದು ಒತ್ತಡಕ್ಕೆ ಮಾಡಿ ಹೋರಾಟದಿಂದ ಸರಿತಾರೆ. ಅದು ರಾಜಕಾರಣಕ್ಕೆ ಸಹಜವಾದಂಥ ಗುಣ. ಅದು ನಾವೇನು ಕೂತಿರ್ತಕ್ಕಂಥವ್ರದವಲ್ಲ, ಯಾರಿಲ್ಲ ಅಧಿಕಾರಕ್ಕೋಸ್ಕರವಾಗಿ ಯಾರೂ ಬಂದಿಲ್ಲ, ಸಮಾಜಕ್ಕೋಸ್ಕರ ಬಂದರು. ರಾಜಕಾರಣಿಗಳು ಸಹಕಾರವನ್ನು ಪಡ್ಕೊಳ್ತೀವಿ, ಅವ್ರು ಎಷ್ಟು ಜನ ಕೊಡ್ತಾರೆ ಕೊಡಲಿ. ಕೆಲವು ನಿರಂತರವಾಗಿ ಅಧಿಕಾರ ಇದ್ದಾಗ ದುಡಿಯೋಕತ್ತಾರೆ, ಅಧಿಕಾರ ಇದ್ದಾಗ ಕೆಲವು ಹೋರಾಟ ಮಾಡಕತ್ತಾರೆ. ಅದು ಜನಸಾಮಾನ್ಯರು ಮಾತ್ರ ನಿರಂತರವಾಗಿ ಅದನ್ನು ಯಾವ ಸರ್ಕಾರಗಳು ಯಾವ ರೀತಿಯಾಗಿ ನಮ್ಮ ಜನ ನಡ್ಕೊಳ್ತಾರೋ ಅದ್ರ ಮೇಲೆ ಅವ್ರ ಪಕ್ಷದ ಮೇಲೆ ಅದು ವ್ಯಕ್ತಿಗತ ಪರಿಣಾಮ ಬೀಳುತ್ತೆ. ಅದು ಜನರಿಗೆ ಮತ್ತು ಬಿಟ್ಟಿರ್ತಕ್ಕಂಥದ್ದು. ಈ ಆಯಾ ಭಾಗದಲ್ಲಿ ಯಾವ ಶಾಸಕರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅದು ನೋಡಿ ನಮ್ಮ ಜನ ಗುರುತಿಸ್ತಾರೆ. ಯಾರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿಲ್ಲೋ ಅದು ನೋಡಿ ಓಟ್ ಹಾಕಲಿ. ಪಕ್ಷ ಬರೋದಿಲ್ಲ, ವ್ಯಕ್ತಿಯ ನಡವಳಿಕೆ, ವ್ಯಕ್ತಿಯ ಬೆಂಬಲದ ಮೇಲೆ ಜನ ಆ ಚುನಾವಣೆಗಳಲ್ಲಿ ಅವರಿಗೆ ಬೆಂಬಲಿಸೋ ಪ್ರಯತ್ನ ಮಾಡ್ತಾರೆ ಹೊರತು ಯಾವುದೇ ನಿರ್ದಿಷ್ಟವಾಗಿ ಇಂಥ ಪಕ್ಷವನ್ನೇ ಬೆಂಬಲಿಸ್ತಾರೆ, ಇಂಥ ಪಕ್ಷ ಬೆಂಬಲಿಸ್ಬಾರ್ದು ಅಂತಿಲ್ಲ. ಹೀಗೆ ನಡ್ಕೊಂಬಂದಿರ್ತಕ್ಕಂಥ ಒಂದು ಇತಿಹಾಸ ಇದೆ.